ಫೇಸ್ಬುಕ್ಕಲ್ಲಿ ಹೊಸದಾಗಿ ಕೆಲವು ಸೆಟ್ಟಿಂಗ್ಗಳು ಬಂದಿದ್ದಾವೆ ಈಗ. ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿಲ್ಲ. ಈಗ ನೋಡ್ರಿ, ನನಗೆ ಸಿಕ್ಕಿರುವಂಥದ್ದು ನಾನು ತೋರಿಸ್ಬೇಕಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಂಟೆಂಟ್ ಮಾನಿಟೈಸೇಷನ್ ಅಂತ ಏನೈತೆ, ಇದು ಇವಾಗ ಚಾಲೆಂಜ್ ಆಗಿರೋದು ಎಲ್ಲರಿಗೂ ಫೇಸ್ಬುಕ್ಕಲ್ಲಿ ಇದೊಂದೇ ಈಗ ಕಂಪ್ಲೀಟ್ ಇದು ಪಡಿಬೇಕು ಅಂತ ಒಂದು ಚಾಲೆಂಜ್ ಆಗಿಬಿಟ್ಟೈತೆ. ಇದರಲ್ಲಿ ಏನಂತ ಹೇಳಿದ್ರೆ, ಮೊದಲು ಹಳೆ ಫೇಸ್ಬುಕ್ ಅಂದರೆ ಆಗಸ್ಟ್ ತಿಂಗಳಕ್ಕಿಂತ ಹಳೆ ಫೇಸ್ಬುಕ್ ಏನು ಮಾಡ್ತಿತ್ತು, ಈ ಆ್ಯಡ್ಸ್ ಆನ್ ರೀಲ್ಸು, ಈ ಬೋನಸ್ಸು, ಈ ಇನ್ಸ್ಟ್ರೀಮ್ ಆ್ಯಡು ಇವೆಲ್ಲ ಸಪ್ರೇಟಾಗಿತ್ತು. ಈ ಸ್ಟಾರ್ಸು, ಈ ಸಬ್ಸ್ಕ್ರೈಬರ್ ಅಂತ ಇದೆಲ್ಲ ಸಬ್ಸ್ಕ್ರಿಪ್ಷನ್ ಅಂತ ಇದೆಲ್ಲ ಸಪ್ರೇಟಾಗಿತ್ತು. ಈಗ ಆಗಸ್ಟ್ ತಿಂಗಳಿಂದ ಏನು ಮಾಡಿದೆ ಅಂತ ಹೇಳಿದರೆ, ಇದು ಕಾಂಟೆಂಟ್ ಮಾನಿಟೈಸೇಷನ್ ಅಂತ ಇದೆಯಲ್ಲ, ಇದು ಹೊಸದಾಗಿ ಬಿಟ್ಟಿರೋದು. ಇದು ಎಲ್ಲರಿಗೂ ಸಿಕ್ಕಿಲ್ಲ. ಕೆಲವರು ಕೇವಲ ಒಂದು 4,000 ಫಾಲೋವರ್ಸ್ ಇದ್ರೂ ಅಂಥವ್ರಿಗೆ ಸಿಕ್ಕೈತೆ. ಇನ್ನೂ ಕೆಲವರು 1,00,000 ಚಿಲ್ಲರೆ ಅವರಿಗೆ ಫಾಲೋವರ್ಸ್ ಇದ್ರೂ ಅವ್ರಿಗೆ ಸಿಕ್ಕಿಲ್ಲ. ಅಂದರೆ ಅವರು ಇನ್ನೊಂದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಫೇಸ್ಬುಕ್ ಅವರು ಇದು ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ, ಇದು ಪಡೆಯೋರು ಈ ಆಗಸ್ಟ್ ತಿಂಗಳಿನ 21ನೇ ತಾರೀಕಿನ ಒಳಗಡೆ ಪಡಿಬೇಕು. 21ನೇ ತಾರೀಕು ಒಳಗಡೆ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದೆ. ಈ 21ನೇ ತಾರೀಕು ಏನಪ್ಪ ಅಂತ ಹೇಳಿದ್ರೆ, 21 ಆದಮೇಲೆ ಅದಕ್ಕೆ ಸ್ವಲ್ಪ ಮತ್ತೆ ಚಾಲೆಂಜ್ ಕೊಡ್ತಾನೆ ಫೇಸ್ಬುಕ್ನವನು. ಯಾಕಂತ ಹೇಳಿದ್ರೆ 21ನೇ ತಾರೀಕು ಆದಮೇಲೆ, ಅಂದರೆ ಈ ತಿಂಗಳು ಆಗಸ್ಟ್ ತಿಂಗಳಿನ 21ನೇ ತಾರೀಕು ಆದಮೇಲೆ ಈ ಕಾಂಟೆಂಟ್ ಮಾನಿಟೈಸೇಷನ್ ಇದೆಯಲ್ಲ, ಇದಕ್ಕೂ ಒಂದು ಚಾಲೆಂಜ್ ಕೊಡ್ತಾನೆ. ಅಂದರೆ ಇಷ್ಟೆಲ್ಲ ನೀವು ಚಾಲೆಂಜ್ಗಳು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಇದು ನಿಮಗೆ ಕೊಡ್ತೀನಿ ಅಂತ. ಇವಾಗ ಯಾವುದು ಚಾಲೆಂಜ್ ಇಲ್ಲ. ಕೆಲವರಿಗೆ ಕೊಡ್ತಾ ಇದ್ದಾನೆ, ಕೆಲವ್ರಿಗೆ ಕೊಟ್ಟಿಲ್ಲ. ಅಂದರೆ ಇವಾಗ ಏನಂದರೆ 21ನೇ ಯಾರೆಲ್ಲ ಪಡಿಬೇಕಂತ ಇದ್ದೀರಾ ಈ ಕಾಂಟೆಂಟ್ ಮಾನಿಟೈಸೇಷನ್ನು, ಇದ್ರದ್ದು ನಾನು ಹೇಳೋದೇನಪ್ಪ ಅಂದರೆ, ಇದನ್ನು ಪಡಿಬೇಕಂತ ಹೇಳಿದ್ರೆ 21ನೇ ತಾರೀಕು ಒಳಗಡೆ ನಿಮ್ಮ ಪೇಜ್ ಇರಲಿ, ನಿಮ್ಮ ಪ್ರೊಫೈಲ್ ಇರಲಿ, ಅದ್ರ ಒಳಗಡೆ ಅತಿ ಹೆಚ್ಚು ನೀವು ಪೋಸ್ಟ್ ಹಾಕಬೇಕು. ಇಲ್ಲ ಫೋಟೋಸ್ ಆದರೂ ಹಾಕಿ, ಇಲ್ಲ ವೀಡಿಯೋಸ್ ಆದರೂ ಹಾಕಿ, ಇಲ್ಲ ರೀಲ್ಸ್ ಆದರೂ ಹಾಕಿ. ಒಟ್ಟಿನಲ್ಲಿ ಒಂದೊಂದು ದಿನಕ್ಕೆ 20 ರೀಲ್ ಆದರೂ ಹಾಕಬೇಕು. ಇಲ್ಲ ಒಂದು 20 ಫೋಟೋನಾದರೂ ಹಾಕಬೇಕು. ನಿಮಗೆ ಈ ಕಾಂಟೆಂಟ್ ಮಾನಿಟೈಸೇಷನ್ ಸಿಗಬೇಕಂದ್ರೆ 21ನೇ ತಾರೀಕು ಪಡೆದ್ರೆ ನಿಮ್ಮ ಪುಣ್ಯ. ಯಾಕಂತ ಹೇಳಿದ್ರೆ ಈ ಕ್ಷಣದಲ್ಲಿ ಫೇಸ್ಬುಕ್ ಕೊಡ್ತಿರೋ ಅಷ್ಟು ದುಡ್ಡು ಯೂಟ್ಯೂಬ್ ಕೊಡ್ತಿಲ್ಲ. ಫೇಸ್ಬುಕ್ಕಲ್ಲಿ ಅತಿ ಹೆಚ್ಚು ದುಡಿಮೆ ಮಾಡೋರು ಇದ್ದಾರೆ ಇವಾಗ. ಈ ಕಾಂಟೆಂಟ್ ಮಾನಿಟೈಸೇಷನಲ್ಲಿ ಫೋಟೋಗಳಿಗೆ ದುಡ್ಡು ಕೊಡುತ್ತೆ. ನೋಡಿ, ಇದು ಫೋಟೋದಲ್ಲಿ ಬಂದಿರೋಂಥದ್ದು. ಇದೆಯಲ್ಲ ಫೋಟೋದಲ್ಲಿ ದುಡ್ಡು ಕೊಡುತ್ತೆ. ಫೋಟೋದಲ್ಲಿ ನೀವು ಫೋಟೋ ಹಾಕಿದಾಗ, ಸ್ಟೋರಿ ಹಾಕಿದಾಗ, ಟೆಕ್ಸ್ಟ್ ಏನಾದರೂ ಜನರಿಗೆ ಇಷ್ಟ ಆಗಂಗೆ ಬರೆದಾಗ, ಅಥವಾ ರೀಲ್ಸು, ಎಕ್ಸ್ಟ್ರಾ ಬೋನಸ್ಸು, ವೀಡಿಯೋಸ್ ಇದರಲ್ಲೆಲ್ಲ ಕೊಟ್ಟಿದ್ದಾನೆ ನೋಡಿ. ಈ ಥರ ನಿಮಗೆ ಸಿಕ್ಕಿದ್ರೆ ಇದರಲ್ಲಿ ನೀವು ಸಂಪೂರ್ಣವಾಗಿ ದುಡಿಬೋದು. ದುಡಿಯೋದು ಹೇಗಂತ ಹೇಳಿದ್ರೆ, ಜನರಿಗೆ ಕಾಂಟೆಂಟ್ ಮೊದಲು ಇಷ್ಟ ಆಗಬೇಕು. ಕಾಂಟೆಂಟ್ ಇದೆಯಲ್ಲ ಫೇಸ್ಬುಕ್ಕಲ್ಲಿ ಇಷ್ಟ ಆಗಬೇಕು. ಹಾಗೂ ಫೇಸ್ಬುಕ್ ಏನು ಮಾಡಿದೆ ಇವಾಗ ಅಂತ ಹೇಳಿದ್ರೆ, ಕಾಪಿ ಪೇಸ್ಟ್ ಕೂಡ ನೀವು ಮಾಡ್ಬೋದು. ಅಂದರೆ ಅದರಲ್ಲಿ ನಿಮ್ಮದೇ ಆದಂಥ ಸ್ವಲ್ಪದು ಕ್ರಿಯೇಟಿವಿಟಿ ಇರಬೇಕು. ಅಥವಾ ನಿಮ್ಮ ಫೇಸ್ ಕಾಣಬೇಕು, ಅಥವಾ ನಿಮ್ಮ ವಾಯ್ಸ್ ಇರಬೇಕು ಅದರಲ್ಲಿ. ಇಲ್ಲ ಅಂದರೆ ಏನಾದರೂ ಅದ್ರ ಮೇಲೆ ಟೆಕ್ಸ್ಟ್ ಬರೀಬೇಕು. ಆ ಥರ ಸಣ್ಣ ಪುಟ್ಟ ಅದರಲ್ಲಿ ನಿಮ್ಮದು ಸೆಟ್ಟಿಂಗ್ ಮಾಡ್ಕೋಬೇಕು. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವರು ಸುಮಾರು ದಿವಸದಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ ಸುಮಾರು ಜನ ಹೇಗೆ ದುಡಿತಾ ಇದ್ದಾರೆ, ನಾವು ದುಡಿಬೇಕು ಅನ್ನೋ ಒಂದು ಆಸೆಯಲ್ಲಿ ಸುಮಾರು ಜನ ಹಾಕ್ತಾ ಇದ್ದಾರೆ. ಆದರೆ ಅಂಥವ್ರಿಗೆ ಗೊತ್ತಿಲ್ಲ. ಇದನ್ನು ನೀವು ಸಂಪೂರ್ಣವಾಗಿ ಇದ್ರ ಬಗ್ಗೆ ಈ ಫೇಸ್ಬುಕ್ಕನ್ನ ನಮ್ಮ ಪ್ರೊಫೈಲ್ನ ಹೇಗೆ ನಾವು ಪ್ರೊಫೆಷ್ನಲ್ ಮೋಡಿಗೆ ಕನ್ವರ್ಟ್ ಮಾಡಬೇಕು, ಸೆಟ್ಟಿಂಗ್ ಹೇಗೆ ಮಾಡ್ಕೋಬೇಕು ಅಂತ ಅದ್ರ ಬಗ್ಗೆ ಏನಾದರೂ ತಿಳಿಯಬೇಕಿದ್ರೆ, ಈ ನನ್ನ ಪೋಸ್ಟ್ ಹಾಕ್ತೀನಲ್ಲ ಈಗ, ಈ ಪೋಸ್ಟ್ನಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹೌದು, ನಮಗೆ ಇದ್ರ ಬಗ್ಗೆ ತಿಳುವಳಿಕೆ ಬೇಕು ಅಂತ ಏನಾದರೂ ಇದ್ದರೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿ ಪ್ರೊಫೆಷ್ನಲ್ ಮೋಡಿಗೆ ಯಾವ ಥರ ಕನ್ವರ್ಟ್ ಮಾಡಬೇಕು, ಪ್ರೊಫೆಷ್ನಲ್ ಮೋಡ್ನ ಕನ್ವರ್ಟ್ ಆದಮೇಲೆ ಇಶ್ಯೂ ಬರದೇ ಇರೋ ಥರ ಹೇಗೆ ನೋಡ್ಕೋಬೇಕು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ.